ಕುಮಾರಸ್ವಾಮಿ ಅವರು ಮೈತ್ರಿ ಯಶಸ್ವಿಗೆ ಅಷ್ಟ ಸೂತ್ರಗಳನ್ನು ರೂಪಿಸಿದ್ದಾರಂತೆ. ಯಾಕಂದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಿದೆ. ಹೀಗಾಗಿ ಒಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟಿರುವಂಥದ್ದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಪ್ರಚಾರವನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಅಭ್ಯರ್ಥಿಗಳು ಯಾರು ಇನ್ನೂ ಗೊತ್ತಿಲ್ಲ, ಆದರೆ ಚುನಾವಣೆಗೆ ಜೆಡಿಎಸ್ ತಯಾರಿಯನ್ನು ಆರಂಭಿಸಿದೆ. ಈಗ 3 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮೈತ್ರಿಗೆ ಜೆಡಿಎಸ್ ಅಷ್ಟ ಸೂತ್ರಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲ ಸೂತ್ರ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು, ಎರಡೂ ಪಕ್ಷಗಳ ಚಿಹ್ನೆಗಳನ್ನು ಸಮಾನ ಅಳತೆಗಳಿರುವಂತೆ ಬಳಸ್ಕೋಬೇಕು. ಅಂದರೆ ಒಂದು ಚಿಹ್ನೆ ದೊಡ್ಡದು, ಒಂದು ಚಿಹ್ನೆ ಚಿಕ್ಕದಾಗಿ ಮಾಡಬಾರ್ದು, ಸಮಾನ ಅಂತರ ಇರಬೇಕು, ಸಮಾನ ಅಳತೆ ಇರಬೇಕು. ಹೀಗಾಗಿ ಒಂದು ನಿರ್ದೇಶನ ಇದು. ಸೂತ್ರ ನಂಬರ್ 2, ಸಭೆ ಸಮಾರಂಭ ಪ್ರಚಾರದಲ್ಲಿ ಎರಡೂ ಪಕ್ಷದ ಬಾವುಟಗಳು ಬಳಸಬೇಕು. ಕೇವಲ ಒಂದು ಪಕ್ಷದ ಬಾವುಟವನ್ನು ಬಳಸುವುದಲ್ಲ, ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡುವ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿಯ ಬಾವುಟಗಳನ್ನು ಎರಡೂ ಕಾರ್ಯಕರ್ತರು ಬಳಸಬೇಕು ಅಂತ ಒಂದಿಷ್ಟು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇನ್ನು ಸೂತ್ರ ನಂಬರ್ 3 ಕೊಟ್ಟಿರುವಂಥದ್ದು, ಎರಡೂ ಪಕ್ಷದ ನಾಯಕರ ಫೋಟೋಗಳನ್ನು ಯಾವುದೇ ರೀತಿಯ ಗೊಂದಲ ಇಲ್ಲದೆ, ತಾರತಮ್ಯ ಇಲ್ಲದೆ ಬಳಸ್ಕೊಳ್ಬೇಕು. ಬಿಜೆಪಿ ಜೆಡಿಎಸ್ ನಾಯಕರ ಫೋಟೋಗಳನ್ನು ಯೂಸ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ಫೋಟೋಗಳನ್ನು ಯೂಸ್ ಮಾಡ್ತಾರಲ್ವಾ, ಆಗ ಬಿಜೆಪಿಯ ಪೋಸ್ಟರ್ನಲ್ಲಿ ಜೆಡಿಎಸ್ ನಾಯಕರ ಫೋಟೋ ಇರಬೇಕು. ಅದೇ ರೀತಿಯಾಗಿ ಜೆಡಿಎಸ್ನ ಬ್ಯಾನರ್ಗಳಲ್ಲಿ ಬಿಜೆಪಿ ನಾಯಕರ ಫೋಟೋಗಳಿರಬೇಕು. ಈ ರೀತಿಯಾಗಿ ನೋಡ್ಕೋಬೇಕು ಅಂತ ಹೇಳಿರುವಂಥದ್ದು. ಇದರ ಜೊತೆಗೆ ಸಭೆಗಳಲ್ಲಿ, ಮುಖ್ಯವಾಗಿ ಬಹಿರಂಗ ಸಭೆಗಳಲ್ಲಿ ಭಾಗವಹಿಸುವಂತಹ ಕಾರ್ಯಕರ್ತರು, ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ತಮ್ಮ ತಮ್ಮ ಪಕ್ಷದ ಬಾವುಟಗಳನ್ನು ಅಥವಾ ಶಾಲನ್ನು ಧರಿಸಿರಬೇಕು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಡೆದಂಥ ಒಂದೆರಡು ಘಟನೆಗಳನ್ನು ನೋಡೋದಾದರೆ, ಬಿಜೆಪಿಯ ಸಮಾರಂಭ ನಡೆದಂಥ ಸಂದರ್ಭದಲ್ಲಿ ಕೇಸರಿ ಶಾಲನ್ನು ಧರಿಸಿರ್ತಾರೆ. ಅದೇ ರೀತಿಯಾಗಿ ಜೆಡಿಎಸ್ನ ಸಮಾರಂಭ ನಡೆದಾಗ ಹಸಿರು ಶಾಲನ್ನು ಧರಿಸಿರ್ತಾರೆ. ಆದರೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಯಾವುದಾದ್ರೂ ಬೃಹತ್ ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ತಮ್ಮ ತಮ್ಮ ಪಕ್ಷದ ಶಾಲನ್ನು ಧರಿಸಬೇಕು ಅಂತ ಕುಮಾರಸ್ವಾಮಿ ಅವರು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಕೇಂದ್ರದ ಬಿಜೆಪಿ ಸರ್ಕಾರದ ಯೋಜನೆಗಳನ್ನು, ಸಾಧನೆಗಳನ್ನು ಸೂಕ್ತವಾಗಿ ಬಳಸಿಕೊಳ್ಬೇಕು ಜೆಡಿಎಸ್ನ ಕಾರ್ಯಕರ್ತರು. ಜೆಡಿಎಸ್ನ ಕಾರ್ಯಕರ್ತರು 3 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ ಅಂದರೆ, ಆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಆ ರೀತಿಯಾಗಿ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿರುವಂಥದ್ದು. ಇದರ ಜೊತೆಗೆ ಸಮನ್ವಯ ಸಮಿತಿ, ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕಂತ ಒಂದಿಷ್ಟು ಪ್ರಕ್ರಿಯೆ ನಡೀತಿದೆ. ಅದೇ ರೀತಿಯಾಗಿ ಕ್ಷೇತ್ರವಾರು ಅಂದರೆ ಮಂಡ್ಯ, ಹಾಸನ, ಕೋಲಾರ ಇಲ್ಲೂ ಕೂಡ ಕ್ಷೇತ್ರವಾರು ಸಮನ್ವಯ ಸಮಿತಿ ರಚನೆ ಆಗಬೇಕು. ಅದು ತಾಲೂಕು ಮಟ್ಟದಲ್ಲೂ ಕೂಡ ಆಗಬೇಕು ಅಂತ ಹೇಳಿರುವಂಥದ್ದು. ಇದರ ಜೊತೆಗೆ ಮುಖ್ಯವಾಗಿ ಮತಗಟ್ಟೆ ಸಮಿತಿಯನ್ನು ರಚನೆ ಮಾಡಬೇಕು. ಜೊತೆಗೆ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು. ಅಭ್ಯರ್ಥಿಗಳ ಪರವಾಗಿ ವೋಟನ್ನು ಹಾಕಿಸುವ ರೀತಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡಬೇಕು. ಇದು ಸೂತ್ರ ನಂಬರ್ 7 ಆಗಿರುವಂಥದ್ದು. ಇನ್ನು ಕೊನೆಯದಾಗಿ, ಸ್ಥಳೀಯವಾಗಿ ಯಾವುದೇ ರೀತಿಯ ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳಿದ್ದರೆ ವರಿಷ್ಠರಿಗೆ ತಿಳಿಸಬೇಕು. ಸ್ಥಳೀಯ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಮೇಲ್ನೋಟಕ್ಕೆ ರಾಜ್ಯದ ನಾಯಕರು ಒಂದಾಗಿದ್ದಾರೆ, ಸರಿ, ಮೈತ್ರಿ ಆಗಿದೆ. ಆದರೆ ಸ್ಥಳೀಯವಾಗಿರುವಂಥ ತಳಮಟ್ಟದಲ್ಲಿರುವಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು? ಅಲ್ಲಿ ಏನಾದರೂ ಒಂದಿಷ್ಟು ಗೊಂದಲ, ಭಿನ್ನಾಭಿಪ್ರಾಯ ಇದ್ದರೆ ಅದು ವರಿಷ್ಠರ ಗಮನಕ್ಕೆ ತನ್ನಿ ಅಂತ ಕುಮಾರಸ್ವಾಮಿ ಅವರು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಅಲ್ಲಿಗೆ ಈ ಬಾರಿ ಶತಾಯಗತಾಯ ಬಿಜೆಪಿ ಜೆಡಿಎಸ್ನ ಮೈತ್ರಿ ಸಕ್ಸಸ್ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಈಗ ಅಷ್ಟ ಸೂತ್ರಗಳನ್ನು ಹಿಡಿದಿರುವಂಥದ್ದು. ಕಾದು ನೋಡಬೇಕಾಗುತ್ತೆ ಈ ಅಷ್ಟ ಸೂತ್ರಗಳು ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಅಂತ.